ಎಲ್ರಿಗೂ ನಮಸ್ಕಾರ. ಕರಾವಳಿ ಗೊತ್ತು ನಮಗೆ. ನಾನು ಕರಾವಳಿಯವನೇ ಆಗಿರೋ ಕಾರಣ ಅಲ್ಲಿಯ ಭೂತದ ಕೋಲ, ಅಲ್ಲಿ ಯಕ್ಷಗಾನ, ಅಲ್ಲಿ ಕಂಬಳ, ಅದು ಒಂದು ಸ್ಪರ್ಧೆ ಆಗಲಿ, ಒಂದು ಜಾನಪದ ಕಲೆ ಆಗಲಿ ಅಲ್ಲ, ಅದೊಂದು ಪಾರ್ಟ್ ಆಫ್ ಲೈಫ್. ಕಂಬಳ ಅಂತ ಹೇಳಿದ ತಕ್ಷಣ ಕೋಣ. ನಮ್ಮ ಸಿನಿಮಾದಲ್ಲಿ ಈ ಕರಾವಳಿಯಲ್ಲಿ ಕೋಣ ಹೊಡೆದಕ್ಕಿಂತ ಜಾಸ್ತಿ ಹೊಡೆದಂತವರು ನಮ್ಮ ಟೆಕ್ನಿಷಿಯನ್ಸ್. ಅವರ ಆ ಶಕ್ತಿ, ಆ ಫೋರ್ಸ್, ಡೈರೆಕ್ಟರು ಗುರುದತ್ ಗಾಣಿಗ ಅವರು ಒಂದು ಕನಸ್ಕೊಂಡಿದ್ರು, ಎಲ್ಲೂ ಕಾಂಪ್ರಮೈಸ್ ಆಗದೆ ರೀತಿಯಲ್ಲಿ. ಅಂದ್ರೆ ನಾನು ಇಷ್ಟು ಸಿನಿಮಾಗಳಲ್ಲಿ 100ಕ್ಕೂ ಮೇಲೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ, ತುಂಬಾ ದೊಡ್ಡ ದೊಡ್ಡ ನಿರ್ದೇಶಕರು ಅಭಿನಯಿಸಿದ್ದೀನಿ. ಆದ್ರೆ ಒಂದು ವಿಷನ್ ಇಟ್ಕೊಂಡು ಆ ಗೋಲ್ ರೀಚ್ ಮಾಡೋದಕ್ಕೆ ಹೇಗಾದ್ರೂ ಮಾಡಿ ಶತಾಯುಗತಾಯ ಆ ಕನಸನ್ನ ನೆರವೇರಿಸಿ ಇವತ್ತು ಕೊನೆಯ ದಿನದ ಚಿತ್ರೀಕರಣಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾನು ಕಂಗ್ರಾಚುಲೇಟ್ ಮಾಡಬೇಕು. ಇಷ್ಟು ದೊಡ್ಡ ಕಲಾವಿದರು ಬಳಗವನ್ನು ಇಟ್ಕೊಂಡು ರಮೇಶ್ ಇಂದ್ರ ಅವರು, ಶ್ರೀಧರ್ ಸರ್ ಹಿರಿಯ ಕಲಾವಿದರು, ನನ್ನ ಆತ್ಮೀಯ ಗೆಳೆಯ ಪ್ರಜ್ವಲ್ ಅವರು, ಸಂಪದ, ರಾಜ್ ಬಿ ಶೆಟ್ಟಿ, ಇಷ್ಟು ಕಲಾವಿದರನ್ನ ಒಟ್ಟು ಸೇರಿಸಿ ಇಲ್ಲಿವರೆಗೆ ಅವರು ಕಾಣದ ರೀತಿಯಲ್ಲಿ, ಇಲ್ಲಿವರೆಗೆ ಅವರು ಮಾಡದೇ ಇರುವ ಪಾತ್ರವನ್ನ ಒಂದು ವಿಶೇಷವಾಗಿ ಕಾಣಿಸ್ಬೇಕು ಅನ್ನೋ ಒಂದು ಕನಸನ್ನು ಕಂಡ್ಕೊಂಡು ಆ ಕಲರ್ ಪೈಲಟ್ ಆಗಿರ್ಬೋದು, ಅಲ್ಲಿ ವಾತಾವರಣವಾಗಿರ್ಬೋದು, ಅದನ್ನ ಸಿನಿಮಾವನ್ನ ಚಿತ್ರೀಕರಿಸುವಂತ ವಿಧಾನ ಆಗಿರ್ಬೋದು, ಬಹಳ ದೊಡ್ಡ ಚಾಲೆಂಜ್. ಕೋಣಗಳ ಜೊತೆ, ಅಲ್ಲಿ ಜನರ ಜೊತೆ, ಮಂಗಳೂರಲ್ಲಿ ಗೊತ್ತಿದೆ ನಿಮಗೆ, ಆ ಕಲೆಗೆ ಬಹಳ ಪ್ರಾಧಾನ್ಯವನ್ನು ಕೊಡ್ತಾರೆ. ಆ ಕಂಬಳದ ಗದ್ದೆಯಲ್ಲಿ ಚಪ್ಪಲಿ ಹಾಕೊಂಡು ಯಾರು ಹೋಗಬಾರ್ದು. ಆ ಸಿಸ್ಟಮ್ ಅನ್ನ ಅದು ನಾವು 1000 ಜನ ಜೂನಿಯರ್ಸು, 1200 ಜನ ಜೂನಿಯರ್ಸು, 200-300 ಕೋಣಗಳು ಅದನ್ನು ರೀಚ್ ಮಾಡಬೇಕು. ಗದ್ದೆಗೆ ಹೋದ್ರೆ ಕ್ಯಾರವನ್ ಸಿಗೋದಿಲ್ಲ, ಇನ್ನೊಂದು ಸಿಗೋದಿಲ್ಲ, ವ್ಯವಸ್ಥೆ ಎಲ್ಲವನ್ನೂ ಕೂಡ ಬಿಟ್ಟು ನಾವೆಲ್ಲರೂ ಕೂಡ ಕಲಾವಿದರು ಅನ್ನೋದನ್ನ ಮರೆತು ನಾವೆಲ್ಲ ಹೊಸ ಕಲಾವಿದರು, ಹೊಸದಾಗಿ ಚಿತ್ರರಂಗಕ್ಕೆ ಬಂದಿದ್ದೀವಿ, ನಿರ್ದೇಶಕರ ಕನಸಿಗೆ ನಾವು ಸಹಕಾರ ಆಗ್ಬೇಕು ಅಂತೇಳಿ ನಮ್ಮಿಂದ ಅವರು ಕೆಲಸವನ್ನ ಪಡ್ಕೊಂಡಿದ್ದಾರೆ. ನಾವು ಅಭಿನಯಿಸಿಲ್ಲ. ನಾನಾಗ್ಲಿ, ಘಂಟಾಘೋಷವಾಗಿ ಹೇಳ್ತೀನಿ, ಶ್ರೀಧರ್ ಸರ್ ಆಗ್ಲಿ, ನಮ್ಮ ರಾಜ್ ಬಿ ಶೆಟ್ಟಿ ಅವರಾಗಿರ್ಲಿ, ರಮೇಶ್ ಇಂದ್ರ ಅವರಾಗಿರ್ಲಿ, ಯಾರಾಗಿರ್ಲಿ, ಯಾರು ಕೂಡ ಅಭಿನಯಿಸಿಲ್ಲ. ನಮ್ಮ ಕೈಯಲ್ಲಿ ಬೇಡ, ಐ ಡೋಂಟ್ ವಾಂಟ್ ದಿಸ್. ಈ ಎಕ್ಸ್ಪ್ರೆಷನ್ಸ್ ನನಗೆ ಬೇಕಾಗಿಲ್ಲ. ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ ಅನ್ನು ಕೂಡ ನಮ್ಮನ್ನು ತಿದ್ದಿ ತೇಡಿ ಇವ್ರು ಹೇಳ್ದಂಗೆ ಒಂದು ಹೆಡ್ ಮಾಸ್ಟರ್ ರೀತಿಯಲ್ಲಿ ನಮಗೆ ಆಕ್ಟಿಂಗೇ ಬರಲ್ವೇನೋ ಅನ್ನೋ ಮಟ್ಟಕ್ಕೆಲ್ಲ ನಮಗೆ ಹೇಳಿದ್ದಾರೆ. ಅದನ್ನ ನಾನು ಸಿನಿಮಾನ ಅವ್ರು ಮಾಡಿಸಿದಾರೆ. ಅದು ಬೇಡ ಅಂದ್ರೆ ನನಗೆ ಬೇಡ, ಇದು ಬೇಕು, ನೀವು ಹೆಕ್ಲಾ ಬಿತ್ತರೆ ಸರ್, ಗಡ್ಡ ಬಿಡ್ಲೇಬೇಕು, ಗಡ್ಡ ಉದ್ದ ಆಯ್ತು, ಕಟ್ ಮಾಡಿ, ಹಿಂಗೆ ಇರ್ಬೇಕು, ಚಪ್ಪಲಿ ಹಾಕ್ಬಾರ್ದು, ನೀವು ಹಿಂಗೇ ಇರ್ಬೇಕು, ಮೊದಲೇ ಕಪ್ಪು, ನಾನು ಇನ್ನೂ ಟ್ಯಾನ್ ಆಗ್ಬೇಕು ಅಂದ್ರೆ ಅದು ಹೆಂಗಪ್ಪ ಅದು ಗೊತ್ತಿಲ್ಲ. ಪುನಃ ಮೇಕಪ್ ಏನ್ ಕರ್ಸಿ ಮುಖಕ್ಕೆಲ್ಲ ಏನೋ ಮಸಿ ಗಿಸಿ ಎಲ್ಲ ಬಳಸಿ, ಸರ್ ಅವನೇ ಹೇಳಿದ್ರು ಮೇಕಪ್ ಏನ್ ಹೇಳಿದ್ರು ಸರ್, ಮಸಿ ಯಾವುದು, ನಿಮ್ ಮುಖ ಏನದು ಗೊತ್ತಾಗ್ತಾ ಇಲ್ಲ ಸರ್ ಅಂತೆಲ್ಲ ಹೇಳಿಸಿ ಕಷ್ಟ ಬಿದ್ದು ಪ್ರಿಪೇರ್ ಮಾಡಿ ನಾನು ಹಿಂದೆಂದೂ ಮಾಡದಂತ ಒಂದು ಪಾತ್ರ. ನನ್ನ ಸಿನಿಮಾ ಜರ್ನಿಯ ಅದ್ಭುತ, ಎಲ್ಲರೂ ಉಬ್ಬೇರಿಸುವಂತ ರೀತಿಯಲ್ಲಿ ನಮ್ಮ ಕೈಯಲ್ಲಿ ತೆಗೆಸಿದ್ದಾರೆ. ನಾನು ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು. ನಮ್ಮ ಕ್ಯಾಮರಾಮನ್ ಆಗ್ಲಿ, ನಮ್ಮ ರವಿ ಅವ್ರಿಗಾಗ್ಲಿ, ಇಡೀ ಟೀಮ್ಗೆ ನಿಜವಾದಂತ ಪ್ರಯತ್ನ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲ ಗೆಲ್ಲುವಂತ ಎಲ್ಲಾ ಲಕ್ಷಣಗಳು ಕರಾವಳಿಗಿದೆ. ಒಂದು ಹೊಸ ಒಂದು ಆಯಾಮದ ಚಿತ್ರವಾಗಿ, ಹೊಸ ಒಂದು ಅಲೆಯ ಚಿತ್ರವಾಗಿ ವಿಶ್ವದಾದ್ಯಂತ ನಮ್ಮ ಕರಾವಳಿ ಕಂಬಳದ ಒಂದು ಶಕ್ತಿಯನ್ನ, ಆ ಕಂಬಳದ ಒಂದು ಆ ಗದ್ದನ್ನ, ಆ ಪ್ರತಿಷ್ಠೆ ಕುರ್ಚಿಯನ್ನ ಜನರಿಗೆ ಉಬ್ಬೇರಿಸುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಿಂದೆಂದೂ ಕಾಣದ ಒಬ್ಬ ತುಂಬಾ ಚಾಕ್ಲೇಟ್ ಹೀರೋ ಆಗಿ ನೋಡಿದೀವಿ ನಾವು ನಮ್ಮ ಪ್ರಜ್ವಲ್ ಅವ್ರನ್ನ. ರಗಡ್ ಇದರಲ್ಲಿ ನೋಡಿದೀವಿ, ಉದ್ದ ಕೂದಲಿನ ಪ್ರಜ್ವಲ್ ಅವ್ರನ್ನ ನೋಡಿದೀವಿ. ಒಬ್ಬ ಸಾಮಾನ್ಯ ಕರಾವಳಿಯ ಕಲಾವಿದನಾಗಿ ಅವರ ಸ್ಲ್ಯಾಂಗು ಕೂಡ ಒಬ್ಬ ಕರಾವಳಿಯ ಸಾಧಾರಣ ವ್ಯಕ್ತಿ ತರ ಅಲ್ಲಿಯ ಜನಸಾಮಾನ್ಯ ತರ ಅಭಿನಯಿಸಿದ್ದಾರೆ. ಈ ಸಿನಿಮಾ ಇವರ ಸಿನಿ ಜರ್ನಿಯ ಅತ್ಯುತ್ತಮ ಚಿತ್ರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸಿನಿಮಾ ನೋಡಿದ್ಮೇಲೆ ನೀವೆಲ್ಲರೂ ಕೂಡ ಇದನ್ನೇ ಹೇಳ್ತೀರಾ. ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಇದೇ ರೀತಿ ಇರಲಿ.